ಹಲೋ ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಕ್ಸ್ಪ್ಲೋರ್ ಈ ವರ್ಲ್ಡ್. ಇವತ್ತಿಂದ ಇಂಡಿಯಾ ಟೂರ್ ಆಫ್ ಸೌತ್ ಆಫ್ರಿಕಾ ಮ್ಯಾಚ್ ನಡೀತಾ ಇದೆ. ಎಲ್ಲಿ ಡರ್ಬನ್ ನ ಕಿಂಗ್ಸ್ ಮೇಡ್ ಅನ್ನೋ ಒಂದು ಪಿಚ್ ಅಲ್ಲಿ ಗ್ರೌಂಡ್ ಅಲ್ಲಿ ನಡೀತಾ ಇದೆ. 4 ಮ್ಯಾಚ್ ಗಳ ಒಂದು ಸರಣಿ ಇದಾಗಿದೆ. ಸೊ ಈ ಮ್ಯಾಚ್ ಬಗ್ಗೆ ಸ್ವಲ್ಪ ಅನಾಲಿಸಿಸ್ ಮಾಡೋಣ. ಅವ್ರ ಹಿಟ್ ಟು ಹೆಡ್ ಎಲ್ಲ ಏನಾಗಿದೆ, ಪಿಚ್ ರಿಪೋರ್ಟ್ ಎಲ್ಲ ಏನಾಗಿದೆ, ಇದ್ರ ಬಗ್ಗೆ ಸ್ವಲ್ಪ ಅನಾಲಿಸಿಸ್ ಮಾಡಿ ಕಂಪ್ಲೀಟ್ ವಿವರಣ ಈ ವಿಡಿಯೋದಲ್ಲಿ ಕೊಡ್ತೀನಿ. ಮತ್ತೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಎಲ್ಲಿ ನಡೀತಾ ಇದೆ? ಸೌತ್ ಆಫ್ರಿಕಾದ ಡರ್ಬನ್ ನ ಕಿಂಗ್ಸ್ ಮೇಡ್ ಅನ್ನೋ ಒಂದು ಗ್ರೌಂಡ್ ಅಲ್ಲಿ ನಡೀತಾ ಇದೆ. ಪ್ರಾಬಬಲ್ 11 ನ ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾದು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರಬಹುದು ಯಾರೆಲ್ಲ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಅವರೆಲ್ಲ ಇದ್ದೇ ಇರ್ತಾರೆ. ಬಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ, ಇಂಡಿಯಾದ ಪರವಾಗಿ 3 ಜನ ಅನ್ಕ್ಯಾಪ್ ಪ್ಲೇಯರ್ ಇವತ್ತು ಕ್ಯಾಪ್ಟನ್ ಧರಿಸುವಂತ ಎಲ್ಲ ಸಾಧ್ಯತೆಗಳು ಇದೆ. ಯಾರ್ಯಾರು? ರಮಣ್ದೀಪ್, ವೈಶಾಖ್ ವಿಜಯ್ ಕುಮಾರ್, ಯಶ್ ದಯಾಳ್, ಈ 3 ಜನ ಇವತ್ತು ಆಡುವಂತ ಎಲ್ಲ ಲಕ್ಷಣಗಳು ಇದೆ. ರಮಣ್ದೀಪ್ ಹೊಡಿ ಬಡಿ ಚಚ್ಚಾಕ್ಬಿಡ್ತಾರೆ, ಆರಾಮಾಗಿ ಅವರಿಗೂ ಆಡಿಸ್ಬೋದು. ಆಮೇಲೆ ಈ ಒಂದು ಪಿಚ್ಚಲ್ಲಿ ವೈಶಾಖ್ ವಿಜಯ್ ಕುಮಾರ್ಗೆ ಅವಕಾಶ ಕೊಡಬೇಕು ಅಂತ ನಾನು ಹೇಳ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ಈ ಪಿಚ್ಚು ಸೀಮರ್ಸಿಗೆ ಹಬ್ಬ ಅಂತಾನೆ ಹೇಳ್ಬೋದು. ಅದರಲ್ಲೂ ಲೆಫ್ಟ್ ಆರ್ಮ್ ಸೀಮರ್ಸಿಗೆ ನಮ್ಮ ವೈಶಾಖ್ ವಿಜಯ್ ಕುಮಾರ್ ವೇರಿಯೇಷನ್ಸ್ ತರ್ತಾರೆ. ಹಾಗೆ ಬ್ಯಾಟಲ್ ಕೂಡ ಕಾಂಟ್ರಿಬ್ಯೂಷನ್ ಮಾಡುವಂತ ಪ್ಲೇಯರು, ಸ್ಕಿಲ್ ಇದೆ. ಸೊ ಇವ್ರು ಆಡಿಸ್ಬೇಕು ಅಂತ ನಾನು ಕೇಳ್ತೀನಿ. ಮೇ ಬಿ ಆಡಿಸ್ಬೋದು. ಸೊ ಇದು ಇಂಟ್ರೆಸ್ಟಿಂಗ್ ಫ್ಯಾಕ್ಟು. ನೆಕ್ಸ್ಟ್ ನಾವು ಹೋಗಿ ನೋಡ್ತಾ ಹೋದ್ರೆ ಹೆಡ್ ಟು ಹೆಡ್ ಏನಾಗಿದೆ, ಲಾಸ್ಟ್ 10 ಮ್ಯಾಚಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾದಲ್ಲಿ 10 ಆಡಿದ್ರೆ 6 ಇಂಡಿಯಾ ಗೆದ್ದಿದೆ, 4 ಸೌತ್ ಆಫ್ರಿಕಾ ಗೆದ್ದಿದೆ. ಇಲ್ಲೂ ಕೂಡ ಇಂಡಿಯಾಗೆ ಒಂದು ಕೈ ಮೇಲೆ ಅಂತ ಕಾನ್ಫಿಡೆಂಟ್ ಲೆವೆಲ್ ಹೇಳ್ತಾ ಇದೆ. ಆಮೇಲೆ ಲಾಸ್ಟ್ 5 ಮ್ಯಾಚಸ್ಗಳನ್ನ ತಗೊಂಡ್ರೆ, ಇವರು ಆಡಿರೋ ಒಂದು T20 ಮ್ಯಾಚ್ಗಳಲ್ಲಿ 5 ಮ್ಯಾಚ್ ತಗೊಂಡ್ರೆ 5 ಕೂಡ ಸಹ ಇಂಡಿಯಾ ಗೆದ್ದಿದೆ. ಬಟ್ ಆದರೆ ಸೌತ್ ಆಫ್ರಿಕಾ ಆಡಿರೋ 5ರಲ್ಲಿ 4 ಸೋತಿದೆ, ಒಂದೇ ಒಂದು ಗೆದ್ದಿರೋದು. ಬಟ್ ಈ ಕಾನ್ಫಿಡೆಂಟ್ ಲೆವೆಲ್ ಕೂಡ ತಗೊಂಡೋಗ್ಬೋದು ಇಂಡಿಯಾ. ಇದೇ ವರ್ಷ 2024ರ T20 ವರ್ಲ್ಡ್ ಕಪ್ ನಲ್ಲಿ ಕೂಡ ಸೌತ್ ಆಫ್ರಿಕಾನ ಫೈನಲ್ ಅಲ್ಲಿ ನಾವು ಮಣಿಸಿದೀವಿ. ಆ ಒಂದು ಹೈ ಲೆವೆಲ್ ಕಾನ್ಫಿಡೆಂಟ್ ಕೂಡ ಟೀಮ್ ಇಂಡಿಯಾಗೆ ಇದ್ದೇ ಇರುತ್ತೆ. ನೆಕ್ಸ್ಟ್ ಪಿಚ್ ರಿಪೋರ್ಟ್ ಕಡೆ ಬರೋದಾದ್ರೆ, ಬೌಲ್ ಮಾಡಿ ವಿನ್ ಆಗಿರೋ ಪರ್ಸೆಂಟೇಜ್ ಜಾಸ್ತಿ ಇದೆ, 52% ಇದೆ. ಬ್ಯಾಟ್ ಮಾಡಿರೋರು ಬರೀ 36% ಇದೆ. ಹಾಗಾಗಿ ಟಾಸ್ ಗೆದ್ದವರು 101% ಬೌಲ್ ಮಾಡೋಕ್ಕೆ ನೋಡ್ತಾರೆ. ಆಮೇಲೆ 200+ ಬಂತು ಅಂತೆಲ್ಲ ಯಾವುದೇ ಟೀಮಿಗೆ ಆಗಿರ್ಬೋದು, ಫಸ್ಟ್ ಬ್ಯಾಟಿಂಗ್ ಆಡಿ 200+ ಬಂತು ಅಂತ ಹೇಳಿದ್ರೆ ಬಹಳ ಕಷ್ಟ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಹೈಯೆಸ್ಟ್ ಚೇಸ್ ಆಗಿರೋಂಥ ಒಂದು ಇದು ಬಂದು 191 ಹೈಯೆಸ್ಟ್ ಚೇಸ್ ಆಗಿರೋದು. ಅದಕ್ಕಿಂತ ಮೇಲೆ ಯಾರು ಚೇಸ್ ಕೂಡ ಮಾಡಿಲ್ಲ ಇದರಲ್ಲಿ. ಹೈಯೆಸ್ಟ್ ಟೋಟಲ್ ಬಂದ್ಬಿಟ್ಟು ನಿಮಗೆ 226 ಆಸ್ಟ್ರೇಲಿಯಾದಲ್ಲಿ ಹೊಡೆದಿದ್ದಾರೆ ವರ್ಸಸ್ ಸೌತ್ ಆಫ್ರಿಕಾ. ಆ ಮ್ಯಾಚ್ ಕೂಡ ಸೌತ್ ಆಫ್ರಿಕಾ ಸೋತಿದೆ ಕೂಡ. ಲೋಯೆಸ್ಟ್ ಸ್ಕೋರ್ ಅಂತ ಹೇಳಿದ್ರೆ 73, ಅದು ಕೀನ್ಯಾದವ್ರು ಹೊಡೆದಿರೋದು ನ್ಯೂಜಿಲೆಂಡ್ ಮೇಲೆ. ಅಲ್ಲಿನ ಒಂದು ಡೊಮೆಸ್ಟಿಕ್ ಮ್ಯಾಚಲ್ಲಿ 98 ಡಿಫೆಂಡ್ ಕೂಡ ಮಾಡ್ಬೋದು ಅಂತ ತೋರಿಸ್ಕೊಂಡು ಕೊಟ್ಟಿದ್ದಾರೆ. ಈ ಪಿಚ್ನಲ್ಲಿ 98 ಡಿಫೆಂಡ್ ಮಾಡಬಹುದು. ಬಟ್ ನಮ್ಮ ಯಂಗ್ ಇಂಡಿಯಾ 98 ಎಲ್ಲ ಇದು ಮಾಡೋಕ್ಕಾಗಲ್ಲ. ಇಂದ ಚೆನ್ನಾಗಿ ಸ್ಕೋರ್ ಅಂತೂ ಬಂದೇ ಬರುತ್ತೆ. 170, 180 ಮೇಲೆ ಬಂದೇ ಬರುತ್ತೆ ಅಂತೇಳಿ ನನಗೆ. ಸೊ ನೋಡೋಣ, 8 ಗಂಟೆಗೆ ಇವತ್ತಿನ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಜಿಯೋ ಸಿನಿಮಾದಲ್ಲಿ. ಎಲ್ಲರೂ ನೋಡಿ, ಮ್ಯಾಚ್ ಮಾತ್ರ ಸೂಪರ್ ಆಗಿರುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸೈನಿಂಗ್ ಆಫ್ ಫ್ರಮ್ ಎಕ್ಸ್ಪ್ಲೋರ್ ಈ ವರ್ಲ್ಡ್.